ಹಾಯ್ ಎಲ್ರಿಗೂ ನಮಸ್ಕಾರ. ಡಾರ್ಲಿಂಗ್ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಲೈಫಲ್ಲಿ ನಡೆದ ಆ 3 ದಿನಗಳು ಹೆಂಗಿತ್ತಂತ ನಿಮಗೂ ಗೊತ್ತಾಗಬೇಕಾ? ಬನ್ನಿ ತೋರಿಸ್ತೀನಿ. 2 ವರ್ಷ ಆದಮೇಲೆ ಹೋಗ್ತಿರೋ ಈ ಟ್ರಿಪ್ಪಲ್ಲಿ ಯಾವುದೇ ತೊಂದರೆ ಆಗದೆ ಇರಲಿ ಅಂತ ನಾವು ಹೋಗೋ ಗಾಡಿಗೆ ಪೂಜೆ ಮಾಡಿ ಕಾಯಿ ಹೊಡೆದು ನಮ್ಮ ಪಯಣ ಶುರು. ಈ ವ್ಲಾಗ್ ಫುಲ್ಲು ಬರೀ ಇವ್ರದೇ ಹವಾ. ನನಗಿಂತ ಜಾಸ್ತಿ ಈ ವ್ಲಾಗಲ್ಲಿ ಫುಲ್ಲು ಇವರೇ ಕಾಣಿಸ್ಕೊತಾ ಇರ್ತಾರೆ. ಇಟ್ಸ್ ಮೈ ಗ್ಯಾಂಗ್. ಇವ್ರ ಜೊತೆಗೆ ಇನ್ನೂ ಸ್ವಲ್ಪ ಜನ ಆಮೇಲೆ ಆಡಾಕ್ತಾರೆ. ದೇವ್ರ ಹಾಡು ಹೇಳೋದ್ರ ಮೂಲಕ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇಟ್ಸ್ ಮೀ ಡಾರ್ಲಿಂಗ್ ಟಿಪ್ಸ್. ಇದು ರೆಸಿಸ್ಟೆನ್ಸ್ ಬ್ಯಾಂಡ್ ಅಂತ. ಇದರಲ್ಲಿ ಎಕ್ಸರ್ಸೈಸ್ ಮಾಡ್ಬೋದು. ಅಂದ್ರೆ ನಿಮ್ಮ ಬಾಡಿ ಪಂಪ್ ಆಗಿದ್ರೆ ಹಂಗೆ ಇರುತ್ತೆ. ನಮ್ಗೇನು ಪಂಪ್ ಆಗಿಲ್ಲ. ನೋಡ್ತಾ ನೋಡ್ತಾ ಹಗ್ಲಾಗೋಯ್ತು. ಇಲ್ಲಿನ ಯಾರಿಗೂ ಬರಲ್ಲ ಗೈಸ್. ಫಸ್ಟ್ ಫುಲ್ ಬರಲ್ಲ, ಅರ್ಧ ಬರುತ್ತೆ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು ನೋಡು. ಇದ್ಯಾವುದೋ ಹೊಸ ಪ್ರತಿಭೆ. ಇವರೆಲ್ಲರೊಳಗೆ ಇಂಥ ಒಂದು ದೊಡ್ಡ ಪ್ರತಿಭೆ ಇದೆ ಅಂತ ನನಗಂತೂ ಈಗಲೇ ಗೊತ್ತಾಗ್ತಾ ಇರೋದು. ಇವ್ರಿಗೆಲ್ಲ ಮೋನಿಕಾ ಮೇಲೆ ಹೆವಿ ಲವ್ ಆಗ್ಬಿಟ್ಟಿದೆ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ನಾನು ಇಲ್ಲಿ ತಿರುಗಿರುವಂತಹ ಎಷ್ಟು ಒಳ್ಳೆ ಹುಡುಗ ನೋಡಿ, ಡೀಸೆಂಟ್ ಬಾಯ್. ಈ ಸಾಂಗ್ ಒಂಥರ ಬಾಯ್ಸ್ದು ಫ್ರೆಂಡ್ಶಿಪ್ ಆ್ಯಂಥಮ್ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಕುಂಡಾಡಿರೋ ಇವ್ರಿಗೆ ಹಸಿವಾಗದೆ ಇರುತ್ತಾ? ಒಂದು ಡ್ಯಾನ್ಸ್ ವಿಡಿಯೋ ಮಾಡೋಣ ಅಂತ ಇದೆಲ್ಲ ಪ್ರಾಕ್ಟೀಸ್. ಹೇಗಿದೆ ನಮ್ಮ ಪ್ರಾಕ್ಟೀಸು? ನಾವು ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ರೆಡಿಯಾಗಿ ಕುತ್ಕೊಂಡಿದ್ರೆ ಇನ್ನೇ ನೋಡಿ ಯಾವ ಲೆವೆಲ್ ಆ್ಯಕ್ಟಿಂಗು. ಇನ್ನು ಅಕ್ಕು ಅಂತೂ ಅವ್ರು ಹೇಳ್ದಂಗೆ ನಾವು ಮಾಡ್ತೀವ ಅಂತ ಫುಲ್ ಕೋಪ ಮಾಡ್ಕೊಂಡಿದ್ರು. ನಮಗೆ ಗೊತ್ತಿಲ್ವಾ ಹೆಂಗೆ ಸಮಾಧಾನ ಮಾಡಬೇಕು ಅಂತ. ಕೊನೆಗೂ ಅಕ್ಕುನ ಕನ್ವಿನ್ಸ್ ಮಾಡಿದ್ವಿ. ನಮ್ಮ ಫೈನಲ್ ಔಟ್ಫಿಟ್ ಹೆಂಗಿದೆ ಅಂತ ನೋಡಿದ್ದೆ.
ನಾವು ಬರೀ ಹಾಡು ಡ್ಯಾನ್ಸ್ ಹೇಳ್ಕೊಂಡು ಹೋಗ್ತಾ ಇಲ್ಲ, ಈ ಥರ ಚಿಕ್ಕ ಚಿಕ್ಕ ಪುಟಾಣಿ ಗೇಮ್ ಕೂಡ ಆಡ್ತಾ ಇದ್ವಿ. ನಾವು ಈ ಥರ ಆಟ ಆಡಬೇಕಾದ್ರೆ ಯಾರನ್ನಾದ್ರೂ ಮಲ್ಕೊಂಡ್ಬಿಡ್ತೀವಾ? ಎರಡು ಆರು ಸಿಕ್ಸ್ ಎಂಟು ಇಲ್ಲಿಂದ ಇವರು ನಮ್ಮ ಜೊತೆ ಇರ್ತಾರೆ. ನಾಷ್ಟನೂ ಆಯಿತು, ಊಟನೂ ಆಯಿತು, ಆದರೆ ನಾವು ಹೋಗ್ಬೇಕಾಗಿರೋ ಜಾಗನ ಮಾತ್ರ ಇನ್ನೂ ಸೇರಿಲ್ಲ. ಇಂಥ ಒಳ್ಳೆ ಸಮಯಕ್ಕೆ ಎಷ್ಟು ಖರಾಬಾಗಿ ಡ್ಯಾನ್ಸ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿರೋರು ಇವರಿಬ್ರು. ಹೀಗೆ ಎಂಜಾಯ್ ಮಾಡ್ತಾ ನಾವು ಅಂದ್ಕೊಂಡಿದ್ದ ಜಾಗನ ಸೇರೇ ಬಿಟ್ವಿ. ಎಲ್ಲಿ ಗೊತ್ತಾ? ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಬೇಕೀಗ ವಾಪಸ್ಸು ಬರೀ ಟ್ರಾಫಿಕ್ ಸೌಂಡ್ ಕೇಳ್ತಿದ್ದ ಸರ್ನ ಮ್ಯಾಮ್ನ ಒಪ್ಪಿಸಿ ಒಂದು ರೀಲ್ಸ್ ಶೂಟ್ ಮಾಡ್ಕೊಂಡ್ವಿ. ಎಷ್ಟು ಕ್ಯೂಟ್ ಅಲ್ಲ? ಅಲ್ಲಿ ಮುಗಿಸಿ ನಾವು ಬಂದಿದ್ದೆ ಸೋದೆ ಮಠಕ್ಕೆ. ನಾವೆಲ್ಲ ರೂಮ್ ಹೋಗಿ ಫ್ರೆಶ್ ಆಗಿ ಬರೋ ಅಷ್ಟೊತ್ತಿಗೆ ಕತ್ಲಾಗಿತ್ತು. ಈಗ ನಾವು ಹೋಗ್ತಾ ಇರೋದು ಒಂದು ಟೆಂಪಲ್ಗೆ. ಅದಕ್ಕೆ ಬಾಯ್ಸ್ ಶರ್ಟ್ ಬನ್ನಿನೆಲ್ಲ ಬಿಚ್ಚಿ ಹೋಗ್ತಾ ಇದ್ದಾರೆ. ಇವ್ರನ್ನೆಲ್ಲ ಹಿಂಗೆ ನೋಡ್ತಾ ಇದ್ದರೆ ನಂಗೊಂಥರ ಫನ್ನಿ ಅನಿಸ್ತಾ ಇತ್ತು. ಪೋಸ್ ಮಾಡಿ. ಈ ವಿಡಿಯೋ ಹಾಕ್ಬಾರ್ದು. ನೀವಿಬ್ರು ತೆಗಿಯಲ್ಲ. ಇದೇ ನಾವು ಹೋಗ್ತಾ ಇರೋ ಟೆಂಪಲ್. ಮಾರ್ನಿಂಗ್ ವ್ಯೂ ಅಂತೂ ಸಖತ್ತಾಗಿತ್ತು, ಬಟ್ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಶ್ರೀ ಭೂತರಾಯರು ಅಂತ ದೇವ್ರ ಹೆಸರು. ದೇವ್ರ ಪೂಜೆ ಮುಗಿಸ್ಕೊಂಡು ರಾತ್ರಿ ದೇವ್ಗಳು ಓಡಾಡೋ ಟೈಮಲ್ಲಿ ಇವ್ರಿ ಡ್ಯಾನ್ಸ್ಗಳು. ಆ ಕಡೆ ಹಂಗೆ ಓಡಾಡಿಕೊಂಡು ರೂಮಿಗೆ ಬಂದ್ವಿ. ಊನೆಲ್ಲ ಆಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನಮ್ಮ ಫಸ್ಟ್ ಡೇ ಸೋದೆ ಮಠದಲ್ಲಿ ಹೀಗೆ ಕಳೆದ್ವಿ. 3 days ಟ್ರಿಪ್ನ ಒಂದು ವ್ಲಾಗಲ್ಲಿ ತೋರಿಸಿದ್ರೆ ಹೆಂಗೆ? ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.